ಮೆದುಳಿನ ಮೇಲೆ ಮಾದಕ ವಸ್ತುವಾಗಿ ಪರಿಣಾಮ ಬೀರುವಂತಹ ಸೈಲೆಂಟ್ ವಿಷವಾಗಿರುವಂತಹ ಸಕ್ಕರೆಯನ್ನು ನಾವು 30 ದಿನ ಸೇವನೆ ಮಾಡಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ, ಚಮತ್ಕಾರಗಳು ಆಗುತ್ತೆ. ಶುಗರ್ ಲೆವೆಲ್ ಕಡಿಮೆ ಆಗುತ್ತಾ ಅಥವಾ ಏನಾಗತ್ತೆ? ತೂಕ ಕಡಿಮೆಯಾಗಿ ಆರಾಮಾಗಿ ನಿದ್ದೆ ಮಾಡೋವರೆಗೂ, ಮುಖದಲ್ಲಿ ಚರ್ಮದಲ್ಲಿ ಕಾಂತಿ ಜಾಸ್ತಿಯಾಗಿ ನಮ್ಮ ಮೈಂಡ್ ಶಾರ್ಪ್ ಆಗೋವರೆಗೂ ಏನೇನೆಲ್ಲ ಚೇಂಜಸ್ ನಮ್ಮ ಬ್ರೈನ್ ಮತ್ತು ಬಾಡಿಯಲ್ಲಿ ಆಗುತ್ತೆ. ಇಷ್ಟಕ್ಕೂ ವ್ಯಸನಿಯಾಗಿ ಮಾಡುವಂತಹ ಸಕ್ಕರೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಾಡುತ್ತೆ. ಒಂದು ವೇಳೆ 30 ದಿನ ನೀವು ಸಕ್ಕರೆಯನ್ನು ತಿನ್ನೋದನ್ನು ಬಿಟ್ಟರೆ ಏನೆಲ್ಲ ಚೇಂಜಸ್ ಆಗುತ್ತೆ, ಇದೇ ಒಂದು ವಿಡಿಯೋದೊಳಗಡೆ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಸಕ್ಕರೆ ಕೇವಲ ಸಕ್ಕರೆ ತಿನ್ನುವಂಥದ್ದಲ್ಲ, ಹಾಲಿಗೆ ಕೂಡ ಹಾಕ್ಕೊಳ್ತೀರಾ. ನೀವು ತಿನ್ನುವಂತಹ ಸಾಸಲ್ಲಾಗಿರ್ಬೋದು, ಫ್ರೂಟ್ ಜ್ಯೂಸಲ್ಲಾಗಿರ್ಬೋದು, ಯಾವುದೇ ಜ್ಯೂಸ್ಗಳನ್ನು ತಗೊಳ್ಳಿ, ಜಂಕ್ ಫುಡ್ಗಳನ್ನು ತಗೊಳ್ಳಿ, ಅದರಲ್ಲೆಲ್ಲ ಕೂಡ ಈ ಒಂದು ಸಕ್ಕರೆ ಪ್ರಮಾಣ ಅನ್ನುವಂಥದ್ದು ಇರುತ್ತೆ. ಇಷ್ಟಕ್ಕೂ ಆ ಸಕ್ಕರೆಯನ್ನು ತಿಂದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಏನಿರುತ್ತೆ ಅಲ್ವಾ, ಗ್ಲೂಕೋಸ್ ಪ್ರಮಾಣ ದಿಢೀರ್ ಹೆಚ್ಚಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ, ಇನ್ಸುಲಿನ್ ಕೂಡ ರಿಲೀಸ್ ಆಗುತ್ತೆ. ಆದರೆ ಇದೆಲ್ಲ ಕೂಡ ಜಾಸ್ತಿಯಾಗಿ ಅತಿಯಾಗಿ ಸಕ್ಕರೆಯನ್ನು ಸೇವನೆ ಮಾಡಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಈಗಾದರೆ ಏನಾಗುತ್ತೆ, ಇನ್ಸುಲಿನ್ ಏನು ಬಿಡುಗಡೆ ಆಗುತ್ತೆ, ಆದರೆ ಬಾಡಿ ಅದಕ್ಕೆ ರಿಯಾಕ್ಟೇ ಮಾಡ್ತಿರೋದಿಲ್ಲ. ಎಷ್ಟು ಬೇಕಾಗಿದ್ರೂ ಕೂಡ ಅಷ್ಟೇ ರಿಯಾಕ್ಟ್ ಮಾಡೋದಕ್ಕೇ ಹೋಗೋದಿಲ್ಲ. ಈ ಥರ ಎಲ್ಲ ಆಗೋದಕ್ಕೇ ಡಯಾಬಿಟಿಸ್ ಆಗಬಹುದು ಅಥವಾ ತೂಕದಲ್ಲಿ ಹೆಚ್ಚಾಗುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರ್ತವೆ. ಮತ್ತು ಡೋಪಮೈನ್ ಅನ್ನುವಂತಹ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಹೇಗೆ ಅಂತಂದರೆ ಖುಷಿಯನ್ನು ಕೊಡುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಸ್ವೀಟ್ಸ್ ತಿಂತಿದ್ರೆ ಖುಷಿ ಆಗುತ್ತೆ, ಅದಾದ ನಂತರ ಮತ್ತೆ ಅವರಿಗೆ ಸುಸ್ತಾಗುತ್ತೆ, ಮತ್ತೆ ಸಕ್ಕರೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾದರೆ ನೀವು 30 ದಿನ ಈ ಒಂದು ಸಕ್ಕರೆಯನ್ನು ಬಿಟ್ಟರೆ ಏನಾಗುತ್ತೆ ನೋಡೋಣ ಬನ್ನಿ. ಮೊದಲನೆಯ ವಾರ ಹೇಗೆ ಗೊತ್ತಾ, ಯಾವುದೋ ಒಂದು ಚಟಕ್ಕೆ ಒಳಗಾಗಿದ್ದು ಅದನ್ನು ಸಡನ್ನಾಗಿ ಬಿಟ್ಟರೆ ಹೇಗಿರುತ್ತೋ ಅದೇ ರೀತಿ ಸಕ್ಕರೆ ಬಿಟ್ಟರೆ ಪರಿಸ್ಥಿತಿ ಆಗುವಂಥದ್ದು. ಡೋಪಮೈನ್ ರಿಸೆಪ್ಟರ್ಸ್ ಅಂತ ಇರ್ತವೆ. ಅವು ಏನು ಮಾಡ್ತವೆ, ಮುಂಚೆ ಎಷ್ಟು ಸಲ ಡೋಪಮೈನ್ ರಿಲೀಸ್ ಆಗ್ತಾ ಇತ್ತು ಅದೇ ರೀತಿ ಬಯಕೆನೇ ಇಟ್ಕೊಳ್ಳುತ್ತೆ. ನನಗೆ ಸ್ವೀಟ್ಸ್ ಬೇಕು, ಶುಗರ್ ಬೇಕು ಅನ್ನೋ ರೀತಿಯಾಗಿ. ಮೊದಲಿಗೆ ನಾರ್ಮಲ್ ಆಗಿ ಅಂತೂ ಇರೋದಿಲ್ಲ, ಮೈಗಳ್ಳರಾಗಿ ಇರ್ತಾರೆ, ಒಂದು ಸ್ವಲ್ಪ ಹೊತ್ತು ಕೆಲಸ ಆಮೇಲೆ ಮಾಡೋದಿಲ್ಲ, ಈ ಥರ. ಆದರೆ ಹೋಗ್ತಾ ಬಾಡಿ ನಾರ್ಮಲ್ ಆಗೋದಕ್ಕೆ ಸ್ಟಾಪ್ ಮಾಡುತ್ತೆ ಸಕ್ಕರೆಯನ್ನು ಬಿಟ್ಟರೆ. ಮತ್ತೆ ಹಸಿವಾಗೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಸಕ್ಕರೆಯನ್ನು ಸೇವನೆ ಮಾಡ್ತಾ ಇದ್ದರೆ ಹಸಿವಾಗುವಂತಹ ಗುಣ ಕಡಿಮೆ ಆಗಿಬಿಡುತ್ತೆ. ಮತ್ತೆ ನಮಗೆ ಸಕ್ಕರೆ ಕ್ರೇವಿಂಗ್ಸೇ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಅದನ್ನು ಬಿಟ್ಟರೆ ಹಸಿವಾಗುತ್ತೆ ಮತ್ತು ಬೇರೆ ರೀತಿಯಾಗಿ ಎನರ್ಜಿಯನ್ನು ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಬೇರೆ ಮಾರ್ಗಗಳನ್ನು ಹುಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಇನ್ನು 2ನೇ ವಾರ ಏನಾಗುತ್ತೆ, ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಎದ್ದಾಗ ಕೂಡ ಫ್ರೆಶ್ ಆಗಿ ಎದ್ದೇಳ್ತೀವಿ. ಮಾಡೋ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಗಟ್ ಹೆಲ್ತ್ಗೆ ಬೇಕಾಗಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಲ್ವಾ, ಅವುಗಳನ್ನು ಸಕ್ಕರೆ ತಿಂತಾ ಇದ್ದರೆ ಅದು ನಾಶ ಮಾಡುತ್ತೆ. ಸಕ್ಕರೆ ತಿಂತಿಲ್ಲ ಅಂತ ಅಂದರೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂತಹ ಬ್ಯಾಕ್ಟೀರಿಯಾಸ್ ಎಲ್ಲ ಕೂಡ ಸೇರಿ ಜೀರ್ಣಕ್ರಿಯೆಗೆ ಅನುಕೂಲ ಮಾಡಿಕೊಡ್ತವೆ. ಮತ್ತು ಮುಖದ ಕಾಂತಿ ಜಾಸ್ತಿ ಆಗುತ್ತೆ, ಹೊಟ್ಟೆಯುಬ್ಬರ ಅನ್ನುವಂಥದ್ದು ಆಗೋದಿಲ್ಲ. ಇನ್ನು 3ನೇ ವಾರದಲ್ಲಿ ಏನಾಗುತ್ತೆ ಅಂತಂದರೆ ತೂಕದಲ್ಲಿ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಕ್ಯಾಲೋರಿ ಇಂಟೇಕ್ ಕಡಿಮೆ ಆಗೋದ್ರಿಂದ. ಇವಾಗ ನೋಡಿ, ನಾವು ಸ್ವೀಟ್ಸ್ ತಿಂತಾ ಇರ್ತೀವಿ ಅಂತ ಅಂದರೆ ನಾವು ಒಂದು ಬಾಡಿಯಲ್ಲಿ ಜಾಸ್ತಿ ದಪ್ಪ ಅಂತ ಅಂದರೆ ಕೇವಲ ಕೊಬ್ಬು ಅಲ್ಲ, ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಈ ಸ್ವೀಟ್ಸ್ ಮತ್ತು ಕಾರ್ಬ್ಸ್ ಇವೆಲ್ಲ ತಿನ್ನೋದ್ರಿಂದ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಇದನ್ನೆಲ್ಲ ತಿಂದಾಗ ಏನಾಗಿರುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಸೆಲ್ಸ್ ತಗೊಂಡು
ಹೀರಿಕೊಂಡು ಎನರ್ಜಿಯನ್ನಾಗಿ ಮಾಡುತ್ತೆ. ಇದು ಅತಿಯಾಗಿ ಸೇವನೆ ಮಾಡಿಬಿಟ್ರೆ ಏನಾಗುತ್ತೆ, ಹೊಟ್ಟೆಯ ಭಾಗದಲ್ಲಿ ಹೆಚ್ಚು ಎನರ್ಜಿ ಏನಾಗ್ಬಿಡುತ್ತೆ, ಸೇವ್ ಆಗಿಬಿಟ್ಟಿರುತ್ತೆ, ಅಲ್ಲಿಗಿರುತ್ತೆ. ಈ ರೀತಿಯಾಗಿ ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆದರೆ ಅತಿಯಾಗಿ ನಾವು ಸಕ್ಕರೆಯನ್ನು ಸೇವನೆ ಮಾಡೋವಂಥದ್ದು, ಒಟ್ಟಿನಲ್ಲಿ ಸಕ್ಕರೆಯನ್ನು ಬಿಟ್ಟರೆ ತೂಕ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು 4ನೇ ವಾರದಲ್ಲಿ ಏನಾಗುತ್ತೆ, ದೀರ್ಘಕಾಲದ ಬದಲಾವಣೆಗೆ ಇದೇ ಒಂದು ಬೇಸ್ ಆಗುತ್ತೆ ಅಂತ ಹೇಳ್ಬಹುದು. ಯಾಕೆ ಅಂತಂದರೆ ಸ್ವೀಟ್ಸ್ ತಿನ್ನುವಾಗ ಸ್ವೀಟ್ಸ್ ಬೇಕು 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 ಅಂತ, ಬೇರೆವೆಲ್ಲ ಅದ್ರ ಮುಂದೆ ಟೇಸ್ಟ್ ಕಡಿಮೆ ಅಂತ ಅನಿಸುತ್ತೆ. ಆದರೆ ಸ್ವೀಟ್ಸನ್ನು ಬಿಟ್ಬಿಟ್ರೆ, ಶುಗರನ್ನು ಬಿಟ್ಬಿಟ್ರೆ ನಾವು ತಿನ್ನುವಂತಹ ಪ್ರತಿ ಆಹಾರ ಕೂಡ ಆರೋಗ್ಯಕರವಾದಂತಹ ಆಹಾರ ಕೂಡ ಟೇಸ್ಟಿಯಾಗಿಯೇ ಅನಿಸುತ್ತೆ. ಆ ಆರೋಗ್ಯಕರವಾದಂತಹ ಆಹಾರವನ್ನು ತಿನ್ನಬಹುದು. ಇದ್ರ ಜೊತೆಗೆ ವಾಕಿಂಗ್ ಆಗಿರಲಿ, ಎಕ್ಸಸೈಸ್ ಆಗಿರಲಿ ಮತ್ತು ಡಯಟನ್ನು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ದಂಗೆ ಇರುತ್ತೆ. ಹಾಗಾಗಿ ನೀವು ಕೂಡ 30 ದಿನ ಸಕ್ಕರೆಯನ್ನು ಬಿಡುವಂತಹ ಚಾಲೆಂಜನ್ನು ತಗೊಳ್ಳಿ. ಏನೆಲ್ಲ ಚೇಂಜಸ್ ಆಗುತ್ತೆ ನಿಮ್ಮ ಮುಖದಲ್ಲಿ ಆಗಿರಲಿ, ದೇಹದಲ್ಲಿ ಆಗಿರಲಿ, ನೀವೇ ನೋಡಿ. ಪಕ್ಕಾ ನೀವು ಮಾಡಿದ್ರೆ ಖುಷಿ ಪಡೋದಂತೂ ಖಂಡಿತ. ಥ್ಯಾಂಕ್ ಯು ಫಾರ್ ವಾಚಿಂಗ್.